ನಮ್ಮ ಕಾಲೇಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಿಂದ ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಬಂದಿರೋದಕ್ಕೆ, ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ, ಆ್ಯಂಡ್ ನಾವು ಮಾಡ್ತಿರೋ ಒಂದು ನಮ್ಮ ಕರ್ನಾಟಕ ಹಬ್ಬನ ಫುಲ್ ರಾಜ್ಯಕ್ಕೆ ತೊಗೊಂಡು ಹೋಗ್ತೀರಾ ಅಂತ ನಾವು ನಂಬಿಕೆ ಇಟ್ಕೊಂಡು ನಿಮ್ನೆಲ್ಲರೂ ಕರೆದಿದ್ದೀವಿ. ನಮ್ಮ ನಂಬಿಕೆ ಇಟ್ಕೊಂಡು ನೀವೆಲ್ಲ ಪ್ರೆಸ್ ಅವ್ರು ಬಂದಿದ್ದೀರಾ. ಇವತ್ತು ಯೋಚನೆ ಮಾಡ್ತಿರ್ಬೋದು ಪ್ರೆಸ್ ಅವರೆಲ್ಲರೂ ಏನಕ್ಕೆ ಇಷ್ಟು ಜನ ಮಕ್ಕಳಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂತ. ನಾನು ಯಾವಾಗಲೂ ಒಂದು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ನಿಂತ್ಕೊಂಡು ನೋಡ್ತಿದ್ದೆ, ಬರೀ ಟಿ ವಿಲಿ ಪ್ರೆಸ್ ಕಾನ್ಫರೆನ್ಸ್ ನೋಡ್ತಿದ್ವಿ. ಬಟ್ ಆ್ಯಕ್ಚುಲ್ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಏನು, ಹೆಂಗಿರುತ್ತೆ, ಏನು ತಿಳ್ಕೊಬೋದು ಅಂತ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ತಿಳ್ಕೊಳ್ಳಿ. ಆ್ಯಂಡ್ ಅವ್ರು ನಾಳೆ ದಿವಸ ಈ ಪೊಸಿಷನ್ಗೆ ಬಂದರೆ ಹೆಂಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀವಿ ಅಂತ ಒಂದು ವಿದ್ಯೆನ ತಲೆಯಲ್ಲಿ ಹಿಡ್ಕೊಂಡು ನಾವು ಇವತ್ತಿಷ್ಟು ಜನ ನಮ್ಮ ಗ್ಯಾಟ್ ಫ್ಯಾಮಿಲಿಯಿಂದ ನಿಮ್ಮೆಲ್ಲ ಮೀಡಿಯಾ ತಂಡಕ್ಕೂ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಮ್ಮನ್ನ ಬಂದು ಕೇಳಿಸ್ಕೊತಿರೋದಕ್ಕೆ. ಮೊದಲನೇದಾಗಿ, ಆ್ಯಸ್ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಆ್ಯಂಡ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಈ ವರ್ಷ ನಾವು 25 ವರ್ಷ ತುಂಬ್ತೀವಿ. 25 years of empowering people. ಮೋರ್ ದೆನ್ ಲಕ್ಷಾಂತರ ಮಕ್ಕಳನ್ನ ಇಲ್ಲಿಂದ ಒಂದು ವಿದ್ಯಾಸಂಸ್ಥೆಯಿಂದ ವಿದ್ಯೆ ಕೊಟ್ಟು ಕಳಿಸಿದ್ದೀವಿ. ಸ್ಕೂಲ್ ಒಂದೇ ಅಲ್ಲ, ಕಾಲೇಜು, ನರ್ಸಿಂಗ್ ಕಾಲೇಜು, MBAನೂ ನಡೆಸ್ತೀವಿ ನಾವು. ಹೀಗಾಗಿ ನಾವು ಯಾವಾಗಲೂ ಯೋಚನೆ ಮಾಡ್ತಿದ್ವಿ, ಇಂಜಿನಿಯರಿಂಗ್ ಮಾತ್ರ ಇಂಪಾರ್ಟೆಂಟಾ ಇಲ್ಲ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಂಪಾರ್ಟೆಂಟಾ ಅಂತ. ಈ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಂಪಾರ್ಟೆಂಟು ಅಂತ ನಾವು ಯಾವಾಗಲೂ ಯೋಚನೆ ಮಾಡಿದಾಗ, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಕಲ್ಚರ್ ಬೇಕು, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಒಂದು ಹಾಬಿ ಬೇಕು, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಒಂದು ಟ್ಯಾಲೆಂಟ್ ಬೇಕು. ಆ ಟ್ಯಾಲೆಂಟ್ಗೆ ಪ್ರೋತ್ಸಾಹ ಕೊಡೋಕ್ಕೆ ನಮ್ಮ VTU ಒಂದು ಯೂತ್ ಫೆಸ್ಟಿವಲ್ ಮಾಡ್ತಾರೆ. ಬರೀ ಇಂಜಿನಿಯರಿಂಗಲ್ಲಿ ಮಾರ್ಕ್ಸ್ ಒಂದೇ ಅಲ್ಲ, ನಿಮ್ಮ ಟ್ಯಾಲೆಂಟ್ಗೂ ನಾವು ಅಪ್ರಿಸಿಯೇಷನ್ ಕೊಡ್ತೀವಿ ಅಂತ. ಆ VTU ಫೆಸ್ಟ್ನ ಒಂದೊಳ್ಳೆ ಸಂಸ್ಥೆಗೆ, ಆ ಸಂಸ್ಥೆ ನಂಬಿಕೆ ಇಟ್ಕೊಂಡು ನಡೆಸ್ತಾರೆ ಅಂತ ಅಂದ್ಕೊಂಡು ಆ ಸಂಸ್ಥೆಗೆ ಜವಾಬ್ದಾರಿ ಕೊಡ್ತಾರೆ. ನಮ್ಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ ದಟ್ ಈ ವರ್ಷ ನಮ್ಮ ಸಂಸ್ಥೆನ ಗುರುತಿಸಿ VTU ಹೌದು ಈ ಸಂಸ್ಥೆ ಸರಿ ನಮ್ಮ ನಾಡ ಹಬ್ಬ ಮಾಡೋಕ್ಕೆ 24 ವರ್ಷ ನಾವು ಈ VTU ಫೆಸ್ಟ್ನ ಮಾಡಿದ್ದೀವಿ. ಈ ವರ್ಷ ಈ ಸಂಸ್ಥೆ ಹೆಂಗೆ ಮಾಡ್ತಾರೆ ಅಂತ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಾವು ಕಂಪ್ಲೀಟಾಗಿ ತಗೊಂಡು ನಮ್ಮ ಕೈಲಿ ಆಗೋಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸ್ಬೇಕು. ಜಸ್ಟ್ ನಮ್ಮ ಕ್ಯಾಂಪಸಲ್ಲಿ ಬರೋ ಮಕ್ಳಿಗಲ್ಲ, ಫುಲ್ ಕರ್ನಾಟಕಕ್ಕೆ ಅಂತ. ಫಸ್ಟ್ ಅನೌನ್ಸ್ಮೆಂಟ್ ಇಸ್, ನಾವು 4 ದಿವಸನೂ ಫುಲ್ ಲೈವ್ ಇರ್ತೀವಿ ಯೂಟ್ಯೂಬಲ್ಲಿ. ಯಾರೇ ಎಲ್ಲಿಂದನಾದರೂ ನಮ್ಮ ಟ್ಯಾಲೆಂಟ್ ನೋಡಲಿ ಅಂತ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದರೆ, ನಾವು ಇವತ್ತು ಇಂಡಸ್ಟ್ರಿಲಿ ಹೆಂಗಾಗಿದ್ದೀವಿ ಅಂತಂದರೆ, ಒಂದು ಟ್ಯಾಲೆಂಟ್ ಹುಡ್ಕೋಕ್ಕೆ ಎಷ್ಟೊಂದು ಕಡೆ ಹೋಗ್ತೀವಿ. ಬಟ್ ನಮ್ಮ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಾಗ ಯಾರಾದರೂ ಒಂದು ಟ್ಯಾಲೆಂಟ್ ಹುಡುಕ್ತಿದ್ರೆ, ಒಂದು ಸಿಂಗರ್ ಆಗಿರ್ಬೋದು, ಒಂದು ಡ್ಯಾನ್ಸರ್ ಆಗಿರ್ಬೋದು, ಒಂದು ಆ್ಯಕ್ಟರ್ ಆಗಿರ್ಬೋದು, ಆ ಯೂಟ್ಯೂಬಲ್ಲಿ ನೋಡಿ ಅವ್ರನ್ನ ರೆಕಗ್ನೈಸ್ ಮಾಡಿ ನಾಳೆ ಅವ್ರಿಗೊಂದು ಆಪರ್ಚುನಿಟಿ ಸಿಗಕ್ಕೆ ಆಗಬೇಕು, ನಾವು ಅವಕಾಶ ಮಾಡಿಕೊಡ್ಲೇಬೇಕು ಅಂತ ನಾವು ಈ ಪ್ರಯತ್ನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಒಂದು. ಸೆಕೆಂಡ್, culture is a part of what we do. Like we've heard so many places, we eat culture for breakfast at Global Academy of Technology. ಸೊ ಆ ಕಲ್ಚರ್ನ ಮುಂದಕ್ಕೆ ತೊಗೊಂಡು ಹೋಗೋಣ, ಎಲ್ಲ ಸ್ಟೂಡೆಂಟ್ಸು ಓನರ್ಶಿಪ್ ಮಾಡೋಣ. ನಾನು ಏನಕ್ಕೆ ಇವತ್ತು ಇಬ್ಬರು ಮಕ್ಕಳನ್ನ ಕೂರಿಸ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವತ್ತೂ ಒಂದು ದಿವಸ ನಾನು ಒಂದು ಸ್ಟೂಡೆಂಟ್ ಆಗಿ ನಿಂತ್ಕೊಂಡು ಆರ್ಗನೈಸ್ ಮಾಡಿದ್ದೀನಿ ಫೆಸ್ಟ್ನ. ಬಟ್ ನನ್ನನ್ನು ಯಾರೂ ಕರೆದಿಲ್ಲ. ನಂಗೆ ಒಂದ್ಸಲ ಅನ್ಕೊತಾ ಇದೆ, ಯಾರಾದರೂ ಕರೀತಾರೆ, ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ನಾವಿವತ್ತು ಸಂಸ್ಥೆಯಾಗಿ ಒಂದು ದುಡ್ಡು ಕೊಡ್ತಿರ್ಬೋದು, ಜಾಗ ಕೊಡ್ತಿರ್ಬೋದು, ಬಟ್ ಈ ಫೆಸ್ಟ್ ನಡೆಯುತ್ತೆ ಅಂತಂದರೆ the youth of Global Academy of Technology has taken over the fest and they are the running the fest, and this is the quality of the youth and students in my college ಅಂತ ನಾನು ರಾಜ್ಯಕ್ಕೆ ತಿಳಿಸ್ಕೊಡ್ಬೇಕು ಅಂತ ಅವರಿಬ್ಬರು ನಮ್ಮ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಕ್ವಶನ್ ಕೇಳೋದಲ್ಲ ನೀವು, ಅವರಿಬ್ರು ಕ್ವಶನ್ ಕೇಳಿದ್ರು ನಾನು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿರ್ತಾರೆ, ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಆಯಿತಾ? ಸೆಕೆಂಡ್, ಈ VTU ಫೆಸ್ಟು ಈ ಸತಿ 24ನೇ ವರ್ಷ ಫೆಸ್ಟು. ಇನ್ನೊಂದು ಹೆಮ್ಮೆ ನಮ್ಮ ಕಾಲೇಜ್ಗೆ ಏನು ಅಂತಂದರೆ, ಇಷ್ಟು ವರ್ಷದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಈ ಫೆಸ್ಟಲ್ಲಿ ಯಾವತ್ತಾದರೂ ನಡೆದಿದೆ ಅಂದರೆ ಅದು ಈ ವರ್ಷ ನಮ್ಮ ಕಾಲೇಜಲ್ಲಿ ಅಂತ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ 1000 ಜನ, 1500 ಜನ, 2000 ಜನ ಮಕ್ಕಳಿದೆ. ದಿಸ್ ಟೈಮ್ ವಿ ಹ್ಯಾವ್ 3500 ಸ್ಟೂಡೆಂಟ್ಸ್
3500 ಜನ ಮಕ್ಕಳು ಈ ಕ್ಯಾಂಪಸ್ಗೆ ಬಂದು ಅವರ ಪ್ರತಿಭೆನ ತೋರಿಸ್ಕೊಡ್ತಾರೆ ಆ್ಯಂಡ್ ಆ ಪ್ರತಿಭೆಗೆ ಒಂದು ಅಪ್ರಿಸಿಯೇಷನ್ ತಗೊತಾರೆ. ಅದು ನಮ್ಮ ಕಾಲೇಜ್ ಒಂದು ಸ್ಥಳ ಆಗಿರುತ್ತೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಫಸ್ಟ್ ಇದನ್ನು more than 100 ಕಾಲೇಜಸ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಇನ್ಫ್ಯಾಕ್ಟ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ದೀವಿ, ದಟ್ ಇನ್ನೂ ಒಂದಷ್ಟು ಜನ ಮಾಡೋಕ್ಕಾಗಲ್ಲ ಅಂತ, ಬಿಕಾಸ್ ವಿ ಆರ್ ಫುಲ್ ಹೌಸ್. 3500 ಜನ ಮಕ್ಕಳು ಆಲ್ ಓವರ್ ಕರ್ನಾಟಕದಿಂದ, ರಾಯಚೂರು ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಎಲ್ಲ ಕಡೆಯಿಂದ ನಮ್ಮ ಕ್ಯಾಂಪಸ್ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಮೋರ್ ದೆನ್ 1500 1800 ಜನ ಮಕ್ಕಳಿಗೆ ನಾವೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಮೋರ್ ದೆನ್ 4000 ಜನ ಮಕ್ಕಳಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಯೋಚನೆ ಮಾಡದೆ, ಅವರು ಯಾವಾಗ ಊಟ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡದೆ ಅವ್ರ ಕಲೆ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಅವ್ರ ಬೆಸ್ಟ್ನ ಕೊಡಬೇಕು ಅಂತ ಊಟ ಅರೇಂಜ್ ಮಾಡಿದ್ದೀವಿ. ಮೋರ್ ದೆನ್ ನಮ್ಮ ಕಾಲೇಜಲ್ಲೇ 4500 ಜನ ಮಕ್ಕಳು, ನಮ್ಮ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು, ನಮ್ಮ MBA ಕಾಲೇಜವರು ಫುಲ್ ಪಾರ್ಟಿಸಿಪೇಷನ್ ಮಾಡ್ತಾರೆ. ಬೇರೆಯವ್ರ ಕಾಲೇಜ್ ಥರ ನಮ್ಮ ಕಾಲೇಜ್ ಮಕ್ಕಳಿಗೆ ಹಾಲಿಡೇ ಕೊಟ್ಬಿಟ್ಟು ನಾವು ಫೆಸ್ಟ್ ಮಾಡ್ತಾ ಇಲ್ಲ. ನಮ್ಗೆ ಗೊತ್ತಿರೋ ಕಮ್ಯುನಿಟಿ ಎಲ್ಲರನ್ನೂ ಕರೆದಿ ಫೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಇಟ್ಸ್ ಅ ಯೂತ್ ಕಲ್ಚರಲ್ ಫೆಸ್ಟ್. 5 ಕ್ಯಾಟಗರೀಸಲ್ಲಿ ಕಾಂಪಿಟೇಷನ್ಸ್ ನಡೆಯುತ್ತೆ. ವೆದರ್ ಇಟ್ ಈಸ್ ಮ್ಯೂಸಿಕ್, ಡಾನ್ಸ್, ಫೈನ್ ಆರ್ಟ್ಸ್, ಥಿಯೇಟರ್ ಆ್ಯಂಡ್ ಲಿಟ್ರರಿ, ಎಲ್ಲ 5 ಕ್ಷೇತ್ರದಲ್ಲೂ 25 ಕಾಂಪಿಟೇಷನ್ಸ್ ಇದೆ. VTO ಅವರೇ ಆ ಕಾಂಪಿಟೇಷನ್ಸ್ ಮಾಡಿ ರೂಲ್ಸ್ ಮಾಡಿ ನಾವು ಕಳಿಸಿದ್ದಾರೆ. ಮೋರ್ ದೆನ್ 100 ಎಕ್ಸ್ಪರ್ಟ್ಸ್ ಆ ಫೀಲ್ಡಲ್ಲಿ, ವೆದರ್ ಇಟ್ ಈಸ್ ಡಾನ್ಸ್, ಡ್ರಾಮಾ, ನಾವು ಜಡ್ಜಸ್ ಹೆಸರನ್ನ ರಿವೀಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಹೇಳ್ತಾ ಇಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ದ ರೂಲ್. ಬಟ್ ನೀವು ಅವತ್ತು ನಮ್ಮ ಸ್ಕೂಲ್ ಕಾಲೇಜಿಗೆ ಬಂದರೆ ಮೋರ್ ದೆನ್ 100 ಜನ ಎಕ್ಸ್ಪರ್ಟ್ಸ್ ಈ ಕಲಾರಂಗದಲ್ಲಿ ನಮ್ಮ ಕರ್ನಾಟಕನ ಗ್ಲೋಬಲ್ ಮ್ಯಾಪ್ ಮೇಲೆ ಹಾಕಿರೋರು ನಮ್ಮ ಕಾಲೇಜ್ ಒಳಗಡೆ ಬಂದು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಆ ಅರೇಂಜ್ಮೆಂಟ್ ಆಗಿದೆ. ಅದು ಬಿಟ್ಟರೆ ನಾವು ಫಸ್ಟ್ ಟೈಮ್ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾವು ಯಾವಾಗಲೂ ಹೇಳ್ತೀವಿ ಸೇಯಿಂಗ್ ದಟ್ ನಾವು ಇಂಜಿನಿಯರಿಂಗ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಅಂತ. ಬೆಂಗಳೂರು, ಕರ್ನಾಟಕ, ಮೋಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ಕರ್ನಾಟಕದಲ್ಲಿದೆ ಅಂತ. ಸೊ ನಾವು ಬರೀ ಒಂದು ಇಂಜಿನಿಯರಿಂಗ್ ಅಲ್ಲ, ನಾವು ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ನಮ್ಮ ಈ ಸತಿ ಇಂಟ್ರ್ಯಾಕ್ಟ್ 2025 24ನೇ VTU ಫೆಸ್ಟ್ ಥೀಮ್ನ ಬ್ರ್ಯಾಂಡ್ ಕರ್ನಾಟಕ ಆಗಿಟ್ಟಿದ್ದೀವಿ ನಾವು. ಯಾಕೆಂದರೆ ನಾವು ಹೆಮ್ಮೆಯಿಂದ ನಮ್ಮ ರಾಜ್ಯದಲ್ಲಿ ಏನೇನು ಕಲೆ ಇದೆ, ಯಾವ ಮೂಲೆಯಲ್ಲಿದೆ, ಒಂದು ಯಕ್ಷಗಾನ ಆಗಿರ್ಬೋದು, ಒಂದು ಕೋಲಾಟ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನು ಹೆಂಗೆ ನಾವು ಪ್ರತಿಭೆ ತರ್ತೀವಿ ಅಂತ ನೀವು ಬರೀ ನೋಡೋದೇ ಅಲ್ಲ, ಅನುಭವಿಸ್ತೀರಾ. 24ನೇ ತಾರೀಕಿಂದ 27ನೇ ತಾರೀಕು ನಮ್ಮ ಕಾಲೇಜ್ಗೆ ಬಂದರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ, ಈ ಕಲ್ಚರಲ್ ಎಕ್ಸ್ಟ್ರಾವ್ಯಾಗ್ಯಾನ್ಸಾನ ಎಕ್ಸ್ಪೀರಿಯನ್ಸ್ ಮಾಡಿ. ನಾವು ಯಾವುದೇ ಗೆಸ್ಟ್ನ ಇಲ್ಲಿ ಕರೆದ್ರು ದೇ ವಿಲ್ ರೆಪ್ರೆಸೆಂಟ್ ಬ್ರ್ಯಾಂಡ್ ಕರ್ನಾಟಕ. ಅವರು ನಮ್ಮ ಕರ್ನಾಟಕದವರಾಗಿ ಕರ್ನಾಟಕದ ಹೆಸರನ್ನ ಇನ್ನೂ ಒಂದಷ್ಟು ಕಡೆ ಹೋಗಿದ್ದಾರೆ. ಅವ್ರಿಗೂ ನಾವೊಂದು ಸನ್ಮಾನ ಮಾಡಬೇಕು, ನಾವೊಂದು ಅಪ್ರಿಸಿಯೇಷನ್ ಕೊಡಬೇಕು, ಅದು ನಮ್ಮ ಸಂಸ್ಥೆ ಆಗಿರಬೇಕು ಅಂತ ತುಂಬ ಯೋಚನೆ ಮಾಡಿ ನಾವು ಈ ಫಂಕ್ಷನ್ ಮಾಡ್ತಾ ಇದ್ದೀವಿ. Function inauguration will be done by our Deputy Chief Minister D.K. Shivakumar, who is also the Chairman of Global Academy of Technology. 25 ವರ್ಷ ಅವರು ಒಂದು ಚಾಯ್ಸ್ ಆಗಿ ಎಜುಕೇಷನ್ ಅಂತ ತಗೊಂಡು ಮುಂದೆ ಹೋಗಿದ್ದಾರೆ. He has given us the opportunity. I thank him on behalf of the entire family of National Education Foundation and Global Academy of Technology for giving us the opportunity. It will also be presided by the Vice Chancellor of VTU. Sir will be here. He will also support us. He supported us in every way by trusting us in this organization. So Vidyashankar sir ಬರ್ತಾರೆ ಅವತ್ತಿನ ದಿವಸ. ಸ್ಪೆಷಲ್ ಗೆಸ್ಟ್ ಆಗಿ ಧ್ರುವ ಸರ್ಜಾ ಅವರು ಬರ್ತಾರೆ ನಮ್ಮ ಕಾಲೇಜ್ಗೆ ಅವತ್ತು ಟು ಇನಾಗ್ರೇಟ್ ದ ಕಲ್ಚರಲ್ ಎಕ್ಸ್ಟ್ರಾವ್ಯಾಗನ್ಸಾ. ಹೂ ಹಿ ಈಸ್ ನಾನು ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೂ ಇಸ್ ಡೆಫಿನೆಟ್ಲಿ ಅ ರೆಪ್ರೆಸೆಂಟೇಷನ್ ಆಫ್ ಬ್ರ್ಯಾಂಡ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಅವ್ರ ಸಂಸ್ಥೆನ ಮುಂದಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ನಮ್ಮ ಅಭಿನಂದನೆಗಳನ್ನ ಅವ್ರಿಗೆ ಹೇಳಬೇಕು ಅಂತ ಅವ್ರನ್ನ ಕರೆಸ್ತಾ ಇದ್ದೀವಿ. ದ ವೆಲ್ ನೋನ್ ಕರ್ನಾಟಕದ ಸಿಂಗರ್ ಆಗಿ ವರ್ಲ್ಡ್ ಮ್ಯಾಪಲ್ಲಿ ಒಂದು ಹೆಸರು ಮಾಡಿರೋ ವಿಜಯ್ ಪ್ರಕಾಶ್ ಕಾನ್ಸರ್ಟ್ 25ನೇ ತಾರೀಕು ರಾತ್ರಿ ಇರುತ್ತೆ. ಪ್ರೆಸ್ ಅವರು ದಯವಿಟ್ಟು ಬನ್ನಿ.
ಅದು ಬಿಟ್ಟು ಬಿಕ್ಕಿರು ಯಾರಾದರೂ ನಮ್ಮ ಸ್ಟೂಡೆಂಟ್ಸು ನಮ್ಮ ಕಾಲೇಜಸ್ ಅವರು ಎಲ್ಲರೂ ಬಂದು ಅವ್ರು ತಗೋಬೇಕು. ಅವರನ್ನು ನಾವೇನು ಚೂಸ್ ಮಾಡಿದ್ದೀವಿ ಅಂದರೆ ಹಿ ಈಸ್ ನೋ ಲೆಸ್ ದೆನ್ ಬ್ರ್ಯಾಂಡ್ ಕರ್ನಾಟಕ ಫಾರ್ ಆಲ್ ಆಫ್ ಅಸ್. ಸೊ ಅಂಥವರೇ ನಮ್ಮ ಕಾಲೇಜಲ್ಲಿ ಪರ್ಫಾರ್ಮ್ ಮಾಡಬೇಕು. ಅವ್ರು ತುಂಬ ಸಲ ಮುಂಚೆನೂ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಿದ್ದಾರೆ, ಬಟ್ ಯಾವತ್ತೇ ಬಂದರೂ ಅವ್ರು ಸ್ಪೆಷಲಾಗಿ ಫೀಲ್ ಮಾಡಿಸ್ತಾರೆ ಅಂತ ಅವರು ಬರ್ತಾ ಇದ್ದಾರೆ. ಇನ್ ಫೈನಲ್ ಇದು ಬಿಟ್ಟು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಸೊ ನೀವು ನಮ್ಮನ್ನ ಫಾಲೋ ಮಾಡ್ತಿದ್ರೆ ಇವತ್ತಿಂದ 25ನೇ ತಾರೀಕುವರೆಗೂ ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾವು ಕಳಿಸ್ಕೊಡ್ತೀವಿ. ಫೈನಲ್ ಕ್ಲೋಸಿಂಗ್ ಸೆರೆಮನಿಗೆ ವಿಜಯ ರಾಘವೇಂದ್ರ ಅವ್ರು ಬರ್ತಾ ಇದ್ದಾರೆ, who's also been our ಹೆಮ್ಮೆ of our Karnataka, who motivates students, who understands education, who's coming here to tell not just about the culture but also the tradition of India. ಅವ್ರು ಹಾಡೋದಾಗಿರ್ಬೋದು, ಅವ್ರು ಬರೆಯೋದಾಗಿರ್ಬೋದು, ಇವತ್ತಲ್ಲ ಅವ್ರ ಪಾಡ್ಕಾಸ್ಟ್ ಆಗಿರ್ಬೋದು ನಾವು ನೋಡ್ತಾ ಇದ್ವಿ. ಇದೆಲ್ಲನೂ ನಮ್ಮ ಮಕ್ಳಿಗೆ ಸ್ಫೂರ್ತಿ ಆಗಲಿ. ಆ್ಯಂಡ್ ಏನಕ್ಕೆ ನಾವು ಇಷ್ಟು ಜನನ ಕರ್ಕೊಂಡು ಬರ್ತಾ ಇದ್ದೀವಿ ಅಂದರೆ, ನಾವು ಈ ಆಡಿಟೋರಿಯಮಲ್ಲಿ ಕೂತಾಗ ನಾವು ಒಂದು ಆ ಥರ ಆಗ್ಬೋದು ಅಂತ ಒಂದು ಡ್ರೀಮ್ ನಮ್ಮ ಮಕ್ಕಳು ಮಾಡಲಿ, ಅದನ್ನು ಅಚೀವ್ ಮಾಡಲಿ. ಸುಮ್ಮನೆ ಒಂದು ಟಿ ವಿಲಿ ನೋಡಿಕೊಂಡು ಸ್ಟಾರ್ ಅನ್ನೋದಲ್ಲ, ಲೈವಲ್ಲಿ ನೋಡಿ ನಾವು ಹಿಂಗೆ ಆ ಸ್ಟಾರ್ ಆಗ್ಬೋದು ಅಂತ ಒಂದು ಮೋಟಿವೇಶನ್ ನಮ್ಮ ಸ್ಟೂಡೆಂಟ್ಸಿಗೆ ಬರಲಿ ಅಂತ ಕಾರಣಕ್ಕೆ ನಮ್ಮ ಕಡೆ ಎಷ್ಟಾಗುತ್ತೋ ಎವ್ರಿ ಟೈಮ್ ದ ಗೇಟ್ ಆಫ್ ಗ್ಲೋಬಲ್ ಓಪನ್ಸ್ we will appreciate and thank a person to come in to motivate us ಅಂತ ಹೇಳ್ತಾ, ನೀವೆಲ್ಲರೂ ಬನ್ನಿ, ಜಾಯಿನ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಮೀಡಿಯಾ ಸಪೋರ್ಟ್ ಇಲ್ಲದೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ನಮ್ಮ ಕಾಲೇಜ್ ಹೆಸರನ್ನ ನೀವು ಸ್ವಲ್ಪ ತೊಗೊಂಡೋಗಿ, ನಾನೇನು ಸುಮ್ಮನೆ ನಮ್ಮ ಕಾಲೇಜ್ ಹೆಸರನ್ನ ಬರೀರಿ ಅಂತ ಹೇಳ್ತಾರೆ, ಬಂದು 4 ದಿವಸ ನಾವು ಹೆಂಗೆ ಒಂದು ಫೆಸ್ಟ್ನ ಮಾಡ್ತೀವಿ, ಹೆಂಗೆ ನಾವು ನಮ್ಮ ರಾಜ್ಯದ ಹಬ್ಬನ ಆಚರಿಸ್ತೀವಿ ಅಂತ ಬಂದು ಅನುಭವಿಸಿ ನೀವು ಆಮೇಲೆ ಬರೀರಿ ಅಂತ ಹೇಳ್ತಾ, ಇಫ್ ಎನಿವನ್ ಎಲ್ಸ್ ಹ್ಯಾಸ್ ಎನಿಥಿಂಗ್ ಟು ಸೇ, ಥ್ಯಾಂಕ್ ಯು ಸೋ ಮಚ್. ಹೋಪ್ ನಾನೆಲ್ಲ ಕವರ್ ಮಾಡಿದ್ದೀನಿ. ಇದು ಬಿಟ್ಟು ನಿಮ್ಗೆ ಅನಿಸಿದ್ರೆ ನಾನೇನಾದರೂ ಕವರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಕೇಳಿ, ನಾನು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ನನ್ನ ಬಂದು ಸಪೋರ್ಟ್ ಮಾಡಿರೋದಕ್ಕೆ. ನಾವು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿನ 25 ವರ್ಷದ ಮುಂಚೆ ಓಪನ್ ಮಾಡಿದಾಗ ನಂಗೆ ಅನಿಸುತ್ತೆ ನಮ್ಮ ತಂದೆದು ಒಂದೇ ವಿಷಯದ್ದು, ನಾವು ಬರೀ ನಮ್ಮ ಹೆಸರಲ್ಲ, ನನ್ನ ಮಗಳ ಹೆಸರಲ್ಲ, ಇನ್ನೊಬ್ಬರ ಹೆಸರಲ್ಲ, ಗ್ಲೋಬಲ್ ಹೆಸರಲ್ಲಿ ಇನ್ಸ್ಟಿಟ್ಯೂಟ್ ಕಲಿ ಅಂತ ಇಡಬೇಕು ಅಂತ ಗ್ಲೋಬಲ್ ಅಂತ ಹೆಸರಿಟ್ಟರು. ಆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ನಮ್ಮ ಇನ್ಸ್ಟಿಟ್ಯೂಟ್ ಇರುತ್ತೆ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನಾವು ಬರೀ ಒಂದು ಫಾಲೋವರ್ ಅಲ್ಲ, ಬಟ್ ಒಂದು ಚೇಂಜ್ ಮೇಕರ್ ಆಗಿ ಒಂದು ಇನ್ಸ್ಟಿಟ್ಯೂಟ್ ಆಗಿ ಮಾಡ್ತೀವಿ. ನಾವು 24ನೇ ವರ್ಷದ VTU ಫೆಸ್ಟ್ನ ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ, 25ನೇ ವರ್ಷಕ್ಕೆ ಹೋದಾಗ ಇವ್ರು ಬಿಟ್ಟು ಇನ್ನೊಬ್ರು ಮಾಡೋಕ್ಕಾಗಲ್ಲ ಅಂತ ನಮ್ಮ ಹತ್ರನೇ VTU ಬರಬೇಕು ಅಂತ ಒಂದು ಬೆಂಚ್ ಮಾರ್ಕ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಈ ವರ್ಷ ಜಸ್ಟ್ ಒಂದು ಪ್ರೇರವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು 25ನೇ ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ. ಇನ್ನು ಈ ವರ್ಷ ಪೂರ್ತಿ ನಾನು ನಿಮ್ಮನ್ನ ಕರಿತಾನೆ ಇರ್ತೀನಿ, ನಿಮ್ಗೆ ಹೊಸ ವಿಷಯ ತಿಳಿಸ್ತಾನೆ ಇರ್ತೀನಿ. ನೀವು ದಯವಿಟ್ಟು ಈ ಹೊಸ ವಿಷಯನ ರಾಜ್ಯದ ಜನತೆಗೆ ತಿಳಿಸಿ. ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸಂಸ್ಥೆ ಎಂಥ ಒಳ್ಳೆಯ ಸಂಸ್ಥೆ, ನಿಮ್ಮ ಮಕ್ಕಳಿಗೆ ನಾವಿಲ್ಲಿ ಬರೀ ಒಂದು ನಾಲೆಜ್ ಅಂತ ಕೊಡಲ್ಲ, ಕ್ಯಾರೆಕ್ಟ್ರನ್ನ ಬಿಲ್ಡ್ ಮಾಡಿ ಈಚೆ ಕಳಿಸ್ತೀವಿ ಅಂತ ಕೇಳ್ಕೊಂಡು ನಮ್ಮ ಹತ್ರನೂ ಬನ್ನಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ಗ್ರೇಟ್ ಡೇ. ಓಕೆ, ಎನಿ ಕ್ವೆಶನ್ಸ್? ಎಸ್, ಹೇಳಿ ಸರ್. ಸರ್, ನಮ್ಮ ಕಾಲೇಜಲ್ಲಿ ಬರೀ ಬೆಂಗಳೂರಿಂದ ಮಕ್ಕಳು ಬರಲ್ಲ, ಕರ್ನಾಟಕದಿಂದ ಮಕ್ಕಳು ಬರ್ತಾರೆ, ಇನ್ಫ್ಯಾಕ್ಟ್ ವಿದೇಶದಿಂದನೂ ಮಕ್ಕಳು ಬರ್ತಾರೆ. ಸೊ ಆ ಬಂದಿರೋ ಮಕ್ಕಳಿಗೆ ಇವತ್ತಿಲ್ಲಿರೋ ಲೋಕಲ್ ಸ್ಟ್ಯಾಂಡರ್ಡ್ನ ಅರ್ಥ ಮಾಡಿಸ್ಬೇಕು. ಕರ್ನಾಟಕ ಅಂದರೆ ಏನು, ಕರ್ನಾಟಕ ಕಲ್ಚರ್ ಅಂದರೆ ಏನು ಅಂತ ನಾವು ಓಪನ್ ಅಪ್ ಮಾಡಬೇಕು. ಬರೀ ಒಂದು ವೆಸ್ಟರ್ನ್ ಡ್ಯಾನ್ಸೇ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಒಂದು ಡ್ಯಾನ್ಸ್ ಇದೆ, ಆ ಕ್ಯಾರೆಕ್ಟರ್ ಇದೆ, ಆ ಯಕ್ಷಗಾನನ ಮುಂದೆ ತೊಗೊಂಡು ಹೋಗಬೇಕು. ನಮ್ಮಿನ ಯುವ ಪೀಳಿಗೆಗೆ ನಮ್ಮ ಕಲ್ಚರ್ ಹಿಸ್ಟ್ರಿ ಏನು ಅಂತ ತಿಳಿಸ್ಕೊಳ್ಳೋದು ಒಂದು ಇನ್ಸ್ಟಿಟ್ಯೂಷನ್ ಆಗಿರೋದು ನಮ್ಮ ಜವಾಬ್ದಾರಿ ಅಂತ ಕರೆಕ್ಟಾಗಿ ಹಿಡ್ಕೊಂಡು, ಇದು ಬರೀ ನಮ್ಮ ಕಾಲೇಜ್ ಫೆಸ್ಟ್ ಆಗದೆ ಫುಲ್ ವಿಶ್ವೇಶ್ವರ ತಂತ್ರ ವಿದ್ಯಾಲಯದ ಫೆಸ್ಟ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ಮಕ್ಕಳು ಬಂದಿದ್ದಾರೆ. ಸೊ ಆ ಮಕ್ಕಳಿಗೆ ಆ ವಿದ್ಯೆನ ನಾವು ಕೊಡಬೇಕು, ಆ ಪ್ಲ್ಯಾಟ್ಫಾರ್ಮ್ನ ಕೊಡಬೇಕು ಅಂತ ಬ್ರ್ಯಾಂಡ್ ಕರ್ನಾಟಕ ಆಗಿ ಥೀಮ್ನ ತೊಗೊಂಡಿದ್ದೀವಿ ಸರ್. ಇಲ್ಲ, ಹಾಗೇನಿಲ್ಲ, ಎಲ್ಲ ಥರ ಇದೆ. ಇವಾಗ ವೆಸ್ಟರ್ನ್ ಸೋಲೋ ಸಿಂಗಿಂಗ್ ಇದೆ, ಟ್ರೆಡಿಷ್ನಲ್ ಸೋಲೋ ಸಿಂಗಿಂಗ್ ಇದೆ, ಲಿಟ್ರೇಚರಲ್ಲಿ ಕನ್ನಡ ಡಿಬೇಟ್ ಇದೆ, ಇಂಗ್ಲೀಷ್ ಡಿಬೇಟು ಇದೆ ಕೂಡ. ಸೊ ಎಲ್ಲ ಥರ ಬೇಸಿಕ್ಲಿ
ಥೀಮ್ ಕರ್ನಾಟಕ ಎಂತಕ್ಕೆ ನಾವು ಥೀಮ್ ಆಗಿ ಇಟ್ಕೊಂಡಿದೀವಿ ಅಂದರೆ ನಾವೇನೇನು ಟೆಸ್ಟ್ ಮಾಡ್ತೀವಿ, ಯಾರ್ಯಾರನ್ನ ಕರಿತೀವಿ ಅವರು ಕನ್ನಡದವ್ರು ಆಗಿರಬೇಕು. ಆ್ಯಂಡ್ ನಮ್ಮ ಮಕ್ಕಳನ್ನು ಅಷ್ಟೇ ಎಷ್ಟೋ ಇದರಲ್ಲಿ ಕರ್ನಾಟಕ ಹೆರಿಟೇಜ್ನ ತೊಗೊಂಡು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಹಂಗಂತ ನಾವು ಗ್ಲೋಬಲ್ ಅಂತ ಹೆಸರಿಟ್ಕೊಂಡಿದೀವಿ, ಗ್ಲೋಬಲ್ ಪರ್ಸ್ಪೆಕ್ಟಿವ್ನು ನಾವು ತರಬೇಕಲ್ವಾ. ಸೊ ಕರ್ನಾಟಕನ ಗ್ಲೋಬಲ್ ಮ್ಯಾಪಲ್ಲಿ ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಅದಕ್ಕೆ ಆ ಥೀಮ್ ಇಟ್ಕೊಂಡಿದ್ವಿ. ಸೊ ಎಲ್ಲ ಕ್ಯಾಟಗರಿಲೂ ಇದೆ. ಆ್ಯಂಡ್ ನಾವು ಸೆಲೆಕ್ಟ್ ಮಾಡಿರೋದಲ್ಲ ಕ್ಯಾಟಗರೀಸ್ ಆಫ್ ಕಾಂಪಿಟೇಷನು, VTUನೇ ಇಷ್ಟು ಕಾಲೇಜಸ್ಗೆ 300 ಕಾಲೇಜ್ಗೆ ಇದು ಸೆಲೆಕ್ಷನ್ ಅಂತ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಜಸ್ಟ್ ಅದನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ, ಅವ್ರು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವ ಆಧಾರದ ಮೇಲೆ ಆ ಕಾಲೇಜ್ಗಳನ್ನು ನೀವು ಅಂದರೆ ಅವರು ರಿಜಿಸ್ಟ್ರೇಷನ್ಗೆ ಇನ್ನೂ ಕೂಡ ಕೇಳ್ತಿದ್ದಾರೆ ಅಂತ ಹೇಳಿದ್ರಿ, ಆದರೆ ಅದರಲ್ಲಿ 100ಕ್ಕೆ ಹೆಚ್ಚಿನ ಕೆಲವೊಂದು ಕಾಲೇಜ್ಗಳನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ. ಯಾವ ಆಧಾರದ ಮೇಲೆ ಸೆಲೆಕ್ಷನ್? ನಾವು ಸೆಲೆಕ್ಟ್ ಮಾಡಿದಲ್ಲ, ಯಾವ ಕಾಲೇಜ್ ಬೇಕಾದರೂ ಬಂದು ರಿಜಿಸ್ಟರ್ ಆಗ್ಬೋದು. VTU ಆಲ್ಮೋಸ್ಟ್ ಮೋರ್ ದೆನ್ 300-400 ಕಾಲೇಜಸ್ ಇದೆ. ಆ 300-400 ಕಾಲೇಜಲ್ಲಿ ನಾವು ಎಲ್ಲ ಕಾಲೇಜಸ್ಗೂ ಇನ್ವೈಟ್ ಕಳಿಸಿದ್ವಿ. ಯಾರು ಬೇಗ ಇಂಟ್ರೆಸ್ಟ್ ತೊಗೊಂಡ್ರು ಅಷ್ಟು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಯಾರು ಲೇಟಾಗಿ ತೊಗೋತಾ ಇದ್ದಾರೆ ಅವ್ರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅಂತ ನಾವೆಲ್ಲ ಹೇಳ್ತೀವಲ್ಲ, ಹಾಗೆ ನಾವು ರೂಲ್ಸ್ನ ಫಾಲೋ ಮಾಡಿಕೊಂಡು ಯಾರು ಲೇಟಾಗಿ ಬರ್ತಾ ಇದ್ದಾರೆ ರಿಜಿಸ್ಟ್ರೇಷನ್ಸ್ ಆರ್ ಕ್ಲೋಸ್, ಯೋರ್ ಆಪರ್ಚುನಿಟಿ ಇಸ್ ಓವರ್ ಅಂತ ಹೇಳ್ತಾ ಇದ್ದೀವಿ. ಹೊರತು ನಾವು ಯಾವುದು ಸೆಲೆಕ್ಟ್ ಮಾಡಿಲ್ಲ. ಯಾವುದೇ ಒಂದು VTU ಕಾಲೇಜ್ ಆಗಿದ್ರು they are eligible to participate with us if the number of participants, if the rules of the college, if the age group is right. So there are ages, there are categories, there are everything. All that criteria fill ಆಗಿದ್ರೆ ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಐ ರಿಯಲಿ ಲೈಕ್ ದಟ್ ವರ್ಡ್ ಬೆಂಚ್ ಮಾರ್ಕ್. ನಾನು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇಷ್ಟ ಆಯಿತು. ಬಟ್ ಅದಕ್ಕೋಸ್ಕರ ಪ್ರಿಪ್ರೇಷನ್ ಕೂಡ ಹಾಗೆ ಇರಬೇಕಲ್ಲ. ಸೊ ಯಾವ ರೀತಿ ಪ್ರಿಪ್ರೇಷನ್ ಆಗಿ? ಇವತ್ತು ನಮ್ಮ ಕಾಲೇಜಿಗೆ ಬಂದಿದ್ರೆ ಸ್ಟೇಜ್ ಆಲ್ರೆಡಿ ಹಾಕಿದ್ದೀವಿ. ಇನ್ನು 5 ದಿವಸ ಇದೆ ಕಾಲೇಜ್ ಫೆಸ್ಟ್. ನಿನ್ನೆ ಬೆಳಗ್ಗೆ ಮಾಡಿದ ವಿಡಿಯೋ ನಾವು ನಿಮ್ಮ ಮುಂದೆ ನಿಮ್ಮ ಮುಂದೆ ಆಗಲೇ ಎಡಿಟ್ ಮಾಡಿ ಹಾಕಿದ್ವಿ. ಅಷ್ಟು ಫಾಸ್ಟ್ ಆಗಿದ್ದಾರೆ ನನ್ನ ಟೀಮು. ಸೊ ನಂಗೆ ಗೊತ್ತಿಲ್ಲ ಬೇರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಒಂದು ಫೆಸ್ಟ್ ನೋಡಿರ್ತಾರೆ ಅಂತ. ಈ ಥರ ಫೆಸ್ಟ್ನ ಇನ್ನೊಂದ್ಸತಿ ನೋಡಬೇಕು ಅಂತ ಅನಿಸಿಸ್ಬೇಕು ಎಲ್ಲರೂ ಕೇಳುವಂತ ನಾವೇ ನಮ್ಮ ಬೆಂಚ್ ಮಾರ್ಕ್ನ ವಾಪಸ್ ಹಾಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಬಂದು ನೋಡಿ ಇದೇ ಥರ ಬೇರೆ ಕಾಲೇಜಲ್ಲಿ ಫೆಸ್ಟ್ ನಡೆಯುತ್ತಾ. ಐಶ್ವರ್ಯ ಏನಾದರೂ ಬೇರೆ, ಐಶ್ವರ್ಯ ಅಂತಲ್ಲ, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯ ಒಂದೊಂದು ಸದಸ್ಯನೂ ಇದಕ್ಕೆ ಕೆಲಸ ಮಾಡಿ ಇದನ್ನು ನಮ್ಮ ಹೆಮ್ಮೆಯಾಗಿ ತೊಗೊಂಡು ನಾವು 4 ದಿವಸ ಪ್ರೆಸೆಂಟ್ ಮಾಡ್ತೀವಿ. ಥ್ಯಾಂಕ್ ಯು. ಮೇಡಮ್, ಈಗ ವಿಡಿಯೋ ಪ್ರೆಸೆಂಟ್ ಮಾಡಿದ್ರಿ, ಅದರಲ್ಲಿ ಇತಿಹಾಸದ ಥೀಮ್ಗೆ ಜಾಸ್ತಿ ಫೋಕಸ್ ಮಾಡಿದ್ರಿ. ಈ ಪ್ರೋಗ್ರಾಮಲ್ಲಿ ಫೆಸ್ಟಲ್ಲಿ ಇತಿಹಾಸ ರಿಲೇಟೆಡ್ ಏನೇನು ಮಾಡ್ತಾ ಇದ್ದೀರಾ ಅಂತ? ಆಲ್ಮೋಸ್ಟ್ ಎಲ್ಲ ಇತಿಹಾಸ ಕ್ರಿಯೇಟೆಡ್ ಮಾಡ್ತಾ ಇದ್ದೀವಿ ಸರ್. ಯಾಕಂದರೆ ನೀವು ಇನಾಗ್ರೇಷನ್ಗೆ ಬಂದರೆ ನಮ್ಮ 4 ಪಾರ್ಟ್ಸ್ ಆಫ್ ಕರ್ನಾಟಕ ಏನಿದೆ, ಅದರಲ್ಲಿ ಏನೇನು ಕಲ್ಚರ್ ಇದೆ ಅದನ್ನು ಒಂದು ಮೆರವಣಿಗೆ ಥರ ನಾವು ಕಾಲೇಜ್ ಸ್ಟಾರ್ಟಿಂಗಿಂದ ಫೈನಲ್ವರೆಗೂ ತೊಗೊಂಡೋಗ್ಬೇಕು ಅಂತಿದ್ದೀವಿ. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸ್ಟೂಡೆಂಟ್ಸ್ ಒಂದೊಂದು ಇತಿಹಾಸನೂ ಕಲಿತಾ ಇದ್ದಾರೆ. ಅದರಲ್ಲಿ ಏನಾಗಿರ್ಬೋದು, ಏನಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ, ನಾರ್ತ್ ಕರ್ನಾಟಕ ಅಂದ್ರೇನು, ಸೌತ್ ಕರ್ನಾಟಕ ಅಂದ್ರೇನು, ಮಧ್ಯ ಕರ್ನಾಟಕ ಅಂದ್ರೇನು, ಅದನ್ನೆಲ್ಲ ತಿಳ್ಕೊತಾ ಇದ್ದಾರೆ. ಸೊ ನಾವು ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದ ಪ್ರತಿಭೆನೇ ನಾವು ಹೆಚ್ಚಾಗಿ ಮಾಡೋಣ, ಹೆಚ್ಚಾಗಿ ಕಾನ್ಸೆಪ್ಟ್ ತೊಗೊಳ್ಳೋಣ ಅಂತ. ಬಟ್ ನಾನು ಹೇಳ್ದಂಗೆ ಬರೀ ನಮ್ಮ ಕಾಲೇಜ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 300 ಕಾಲೇಜಿಂದ ಮಕ್ಕಳು ಬರ್ತಾರೆ ನೋಡೋಕ್ಕೆ, ಪಾರ್ಟಿಸಿಪೇಟ್ ಮಾಡೋಕ್ಕೆ. ಹಾಗಾಗಿ ನಾವು ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಕಲ್ಚರ್ ಇಸ್ ಕಲ್ಚರ್. ನಾವೇನು ಅಡ್ಯಾಪ್ಟ್ ಮಾಡ್ಕೊತೀವಿ ಅದನ್ನು ಅಡ್ಯಾಪ್ಟ್ ಮಾಡ್ಕೊತೀವಿ, ಏನು ತೋರ್ಸೋಕ್ಕಾಗತ್ತೆ ನಾನು ತೋರಿಸ್ತೀವಿ. ಸೊ ಇಟ್ಸ್ ಲರ್ನಿಂಗ್ ಫಾರ್ ದೆಮ್. ನಾನು ಸ್ಟಾಪ್ ಮಾಡೋಕ್ಕಾಗಲ್ಲ ಒಬ್ಬರನ್ನ, ಇಫ್ ಯು ಗುಡ್ ಇಟ್ ವೆಸ್ಟರ್ನ್ ಮ್ಯೂಸಿಕ್, ನೀನು ಕನ್ನಡ ಮ್ಯೂಸಿಕ್ಕೇ ಕಲಿಯಪ್ಪ ಅಂತ ಅಲ್ವಾ. ಸೊ ಹಾಗಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಎಷ್ಟಾಗುತ್ತೆ, ಐ ವುಡ್ ಸೇ ಅಬೌಟ್ 65 to 70% ಆಫ್ ಮೈ ಪ್ರೋಗ್ರಾಮ್ ವಿಲ್ ಬಿ ರಿಲೇಟೆಡ್ ಟು ಕರ್ನಾಟಕ ಆ್ಯಂಡ್ ಇನ್ ಕನ್ನಡ. ಮೇಡಮ್, ಇಲ್ಲಿ ಗಿರೀಶ್ ಅಂತ. ಆ್ಯಕ್ಚುಲಿ ಈ ಥರ ಪ್ರೋಗ್ರಾಮ್ ಮಾಡ್ತಿರೋದು ತುಂಬ ಸಂತೋಷದ ವಿಷಯ. ಯಾಕೆಂದರೆ ಫಸ್ಟ್ ಥಿಂಗ್, ಸೆಕೆಂಡ್ ಥಿಂಗ್ ಏನು ಅಂತ ಅಂದರೆ, ಸೊ ವಿಲೇಜ್ ಸೈಡಿಂದ ಆಗಿರ್ಬೋದು, ತಾಲೂಕು ಲೆವೆಲಿಂದ, ಜಿಲ್ಲಾ ಲೆವೆಲಿಂದ ಬರ್ತಾರೆ ಸ್ಟೂಡೆಂಟ್ಸು. ಸೊ ಇಲ್ಲಿ ಗೆಲ್ತಾರೆ ಈ ಒಂದು ಪಾರ್ಟಿಸಿಪೇಷನಲ್ಲಿ. ಸೊ ನೆಕ್ಸ್ಟ್ ಅವ್ರಿಗೆ ಫ್ಯೂಚರ್ ಏನಾದರೂ ಎಂಡೋವರ್ಸ್ ಆ ಥರ ಏನಾದರೂ ಅಚೀವ್ ಮಾಡೋಕ್ಕೆ, ಎಕ್ಸಾಂಪಲ್ KL ರಾಹುಲ್ ಅಂತ ತಗೊಂಡಾಗ ಅವರು ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಇತ್ತು, ಇಂಜಿನಿಯರಿಂಗ್ ಸಮೇತ ಅವರು ಕ್ರಿಕೆಟಲ್ಲೂ ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ಆ ಥರ ಇಲ್ಲಿ ನಾಲೆಡ್ಜ್ ಹಾಗೆ ಇರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದರೆ ಕಡಿಮೆ ಇಲ್ಲ. ಸೊ ಅವ್ರಿಗೆ ಫ್ಯೂಚರಲ್ಲಿ ನಿಮ್ಮ ಕಡೆಯಿಂದ ಸಪೋರ್ಟ್ ಅಥವಾ ಬೆಂಬಲ ಏನಾದರೂ ಸಿಗುತ್ತಾ ಅಂತ? ಇದು VTU ಫೆಸ್ಟ್ ಆಗಿರೋದ್ರಿಂದ ನಾನು ಆ ಪ್ರೈಸ್ ಅಮೌಂಟು, ಪ್ರೈಸ್ ಸ್ಟೇಜ್, ನಾನು ಒಂದು ಸ್ಟೇಜ್ ಕೊಡಬೇಡು ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಅದಾದಮೇಲೂ ನಿಮ್ಮನ್ನ ಕೈ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಆ್ಯಂಡ್ ತಪ್ಪಾಗುತ್ತೆ ಅದು. ಬಟ್ ನನ್ನ ಕಾಲೇಜಲ್ಲಿ, ನಂಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಕಾಲೇಜಲ್ಲಿ ಒಂದು ಕಲ್ಚರಲ್ಗೂ ನಾನು ಸ್ಪಾನ್ಸರ್ಶಿಪ್
ಇಟ್ಟು ಸ್ಟೂಡೆಂಟ್ಸ್ನ ತೊಗೊತೀನಿ. ಒಂದು ಸ್ಪೋರ್ಟ್ಸಲ್ಲಿ ಒಳ್ಳೇದಾಗಿದ್ರು ನೀನು ಮಾರ್ಕ್ಸ್ ಇಲ್ಲದೆ ಇದ್ರು ಬಾ, ನಾನು ಸ್ಪೋರ್ಟ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ನಮ್ಮ ಸ್ಪಾನ್ಸರ್ಶಿಪ್ ತೊಗೊಂಡಿದ್ವಿ. ಸೊ ಸ್ಕಾಲರ್ಶಿಪ್ ಸೀಟ್ಸ್ನ ಕಲ್ಚರಲ್ಸ್ಗೂ ನಾವು ಡೈಸೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಸಪ್ರೇಟ್ ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀವಿ. ನಿಮ್ಮ ಮಕ್ಕಳನ್ನು ಕೇಳ್ಬೋದು, ನೀವು ವಿಚಾರಿಸ್ಕೊಳ್ಳಬಹುದು. ಮಾಡದೆ ಹೇಳ್ತಾ ಇಲ್ಲ, ನಾನು ಮಾಡಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ಸರ್. BTU ಕಾಲೇಜು ಸರ್ ಇದೆ. ಎಷ್ಟೋ ಸರ್ಕಾರಿ ಕಾಲೇಜು VTUಗೆ ಅಫಿಲಿಯೇಟ್ ಆಗಿದೆ. ಯಾವ ಕಾಲೇಜು ವಿಶ್ವೇಶ್ವರಯ್ಯ ತಂತ್ರ ವಿದ್ಯಾಲಯಗೆ ಅಫಿಲಿಯೇಟ್ ಆಗಿದೆಯೋ ಅವೆಲ್ಲ ಕಾಲೇಜು ಪಾರ್ಟಿಸಿಪೇಟ್ ಮಾಡ್ಬೋದು ನಮ್ಮಲ್ಲಿ. ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹೊರ ರಾಜ್ಯದ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಚೆನ್ನಾಗೇ ಇದ್ದಾರೆ. ಸೊ ಇದು ಬ್ರ್ಯಾಂಡ್ ಕರ್ನಾಟಕ ಅಂತ ಇಟ್ಟಿದ್ದೀರಾ. ಹಾಗಾದರೆ ಅವರ ರಾಜ್ಯದ ಯಾವ್ದಾದ್ರು ಕಲ್ಚರಲ್ ಪ್ರೋಗ್ರಾಮ್ಸ್ನ 4 ವರ್ಷ ನಾನು ಸಿಟಿಲಿ ಬಂದ್ಬಿಟ್ಟು ಓದ್ತಾ ಇದ್ದಾರೆ ಅಂದರೆ ನಾನು ಕರ್ನಾಟಕ ಬಗ್ಗೆ ತಿಳ್ಕೋಬೇಕು, ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳ್ತೀನಿ. ಆ ಥರದ್ದು ಏನಾದರೂ ಮಾಡಿ ಇಲ್ಲ, ಇವತ್ತು VTU ಫೆಸ್ಟ್ ನಡೀತಾ ಇದೆ, ಸೊ ಹಾಗಾಗಿ ಇದಕ್ಕೆ ಅವಕಾಶ ಇದೆ. ಬಟ್ ನಮ್ಮ ಕಾಲೇಜಲ್ಲಿ ಬರೀ ಒಂದೇ ಫೆಸ್ಟ್ ನಡೆಯಲ್ವಾ, ಎವ್ರಿ ಅದರ್ ವಾರನೂ ಏನಾದರೂ ಒಂದು ಪ್ರೋಗ್ರಾಮ್ ಇರುತ್ತೆ. ಸೊ ನೀನು ಒಂದು ಇನಾಗ್ರೇಷನ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಎವ್ರಿ ಕಾನ್ಫರೆನ್ಸ್ ಮಧ್ಯಲ್ಲೂ ನಾವು ಒಂದು ಕಲ್ಚರಲ್ ಎಲಿಮೆಂಟ್ ಹಾಕ್ತೀವಿ, ಸೇಯಿಂಗ್ ದಟ್ ಇಸ್ ಅ ಪಾರ್ಟ್ ಆಫ್ ಆ ಥಿಂಗ್ ಅಂತ. ಸೊ ಅವಕಾಶಗಳು ಸುಮಾರಿದೆ ಕಾಲೇಜಲ್ಲಿ ಪ್ರತಿಭೆ ತೋರಿಸ್ಬೇಕು ಅಂತದ್ದು. ಇದು ಒಂದು ದೊಡ್ಡ ಸ್ಟೇಜ್. ನಾವು ಹೆಂಗೆ ಯೋಚನೆ ಮಾಡ್ತೀವಲ್ಲ, ನಾವು ಯಾವಾಗಪ್ಪ ಒಂದು ದೊಡ್ಡ 60-40 ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತೀವಿ ಅಂತ, ಆ ಆಪರ್ಚುನಿಟಿ ಇವತ್ತು ನಮ್ಗೆ ಸಿಗ್ತಾ ಇದೆ, ಅದನ್ನು ನಾವು ಕೊಡ್ತಾ ಇದ್ದೀವಿ. ಇವನ್ ನೀವು ಸ್ಟೇಜ್ ನೋಡಿದ್ರೆ ನನ್ನ ರಿಕ್ವೆಸ್ಟ್ ಇದೆ, ನೀವೆಲ್ಲರೂ ಹೋಗ್ಬಿಟ್ಟು ಹಿಂದೆ VTU ಫೆಸ್ಟ್ ಆಗಿದ್ದಾಗಿರ್ಬೋದು, ಬೇರೆ ಸ್ಟೇಜಸ್ನೆಲ್ಲ ಕಂಪೇರ್ ಮಾಡಿ. ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಪುಟಿಂಗ್ ಅಪ್ ದ ಬೆಸ್ಟ್ ಇನ್ ದ ಬಿಗ್ ಸ್ಟೇಜ್, ನಾಟ್ ಬಿಕಾಸ್ ಟು ಮೇಕ್ ದ ಗ್ರ್ಯಾಂಡ್ಯೂರ್, ಬಟ್ ಎವ್ರಿ ಸ್ಟೂಡೆಂಟ್ ಹೂ ಪಾರ್ಟಿಸಿಪೇಟ್ಸ್ ಇನ್ ಮೈ ಫೆಸ್ಟ್ ಶುಡ್ ಫೀಲ್ ದ ಇಂಪ್ಯಾಕ್ಟ್ ಆಫ್ ಪಾರ್ಟಿಸಿಪೇಟಿಂಗ್. ಯಾಕೆಂದರೆ ಅಟ್ಲೀಸ್ಟ್ ಒಂದು 5,000 ಜನ ಮಕ್ಕಳು ಅವ್ರ ಮುಂದೆ ಕೂತಿರ್ತಾರೆ. 5,000 ಜನದ ಮುಂದೆ ಒಂದು ನೀನು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ದೇರ್ ರೆಸ್ಯೂಮೆ, ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಪ್ರಾಸೆಸಿಂಗ್, ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಥಿಂಕಿಂಗ್. ಸೊ ಇದೆಲ್ಲ ಡೆವಲಪ್ ಆಗಲಿ ಅಂತ ಒಂದು ಅವಕಾಶ ಮಾಡಿಕೊಡ್ತಾರೆ. ಒಂದು ಅವಕಾಶ ನಿಮ್ಮ ಕಾಲೇಜಿಗೆ ಬಂದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು? ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿತ್ತು? ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಡಿ? ಸೇರಿ ಈ ಫೆಸ್ಟಿಗೆ ಎಷ್ಟು ಗ್ರ್ಯಾಂಡಾಗಿ ನಾವು ಸಕ್ಸಸ್ ಕೊಡ್ಬೋದು ಅದನ್ನು ನಾವು ಮಾಡ್ತಿದ್ದೀವಿ. ಆ್ಯಂಡ್ ಆ 4 ಡೇಸ್ ನೀವು ಬಂದು ನೋಡಿದ್ರೆ ನಮ್ಮ ಹಾರ್ಡ್ ವರ್ಕ್, ನಮ್ಮ ಡೆಡಿಕೇಶನ್ ಇವಾಗ ನೋಡ್ಬೋದು. ಯೂತ್ ಫೆಸ್ಟಿವಲ್ನ ಕನ್ವೀನರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಮೊದಲನೇದಾಗಿ ಮ್ಯಾಮ್ ಹೇಳ್ದಂಗೆ ಈ ವರ್ಷ ನೀವೆಲ್ಲರೂ ಬಂದು ನೋಡಿ. ಈ ವರ್ಷ VTU ಫೆಸ್ಟ್ ಮುಂಚೆನೂ ಈ ಥರ ಆಗಿರಲ್ಲ, ಮುಂದೆನೂ ಆಗಲ್ಲ. ಈ ಥರ ಒಂದು ಫೆಸ್ಟ್ನ ನಾವು ಮಾಡ್ತಿದ್ದೀವಿ, ಇದಕ್ಕೆಲ್ಲ ಸಿದ್ಧತೆಗಳನ್ನೂ ಮಾಡಿದ್ದೀವಿ. ನಿಮ್ಮ ಹಿಂದೆನೇ ಎಲ್ಲ ಕೂತಿದ್ದಾರೆ, ಇವರೆಲ್ಲರೂ ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟೂಡೆಂಟ್ಸ್ನ ವೆಲ್ಕಮ್ ಮಾಡೋಕ್ಕೆ ರೆಡಿ ಇದ್ದಾರೆ. ಎಲ್ಲ ಸಿದ್ಧತೆಗಳು ಆಗಿದೆ. ನೀವೆಲ್ಲ ಬಂದು ನೋಡಿ ಈ ಒಂದು ಹಬ್ಬ ನಮ್ಮ ಜೊತೆ ಪಾಲಾಗಿ ಅಂತ ಎಲ್ಲರಿಗೂ ಕೋರ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಕೇಳಿದ್ದು ನಾವು ಇದನ್ನು ಬಿಟ್ಟು ಹೊರತುಪಡಿಸಿ ಅದಕ್ಕೆ ಕೇಳಿದ್ದು. ನಿಮ್ಮ ಮಾತಿನ ದಾಟಿ ಎಲ್ಲ ನೋಡಿದ್ರೆ ಒಂದು ರೀತಿ ರಾಜಕೀಯ ತರನೇ ಇದೆ. ಇಲ್ಲ ಸರ್, ಎಲ್ಲ ಚೆನ್ನಾಗಿ ಮಾತಾಡೋರೆಲ್ಲ ರಾಜ್ಯಕ್ಕೆ ಬರಬೇಕು ಅಂತ ಯಾರು ಇಲ್ಲ. ವರ್ಚಸ್ಸಿದೆ ನಿಮಗೆ? ಇಲ್ಲ ಸರ್, ಆ ಥರ ಯಾವುದೇ ಯೋಚನೆಗಳು ನಾನು ಇಟ್ಕೊಂಡಿಲ್ಲ. ನನಗೆ ಸದ್ಯಕ್ಕೆ ಇನ್ನೊಂದು 10 ವರ್ಷದಲ್ಲಿ ನೀವು ಈ ಗ್ಲೋಬಲಲ್ಲಿ ಕೂತಿದ್ದೀರಲ್ಲ, ಈಗ ಕೂತಿರ್ಬೇಕಾದ್ರೆ ನಾವು 10 ವರ್ಷದಿಂದ ಈ ಕಾಲೇಜ್ ಬಂದ್ವಿ, ಇವಾಗ ನೋಡಪ್ಪ ಎಷ್ಟು ಚೆನ್ನಾಗಾಗಿದೆ ಕಾಲೇಜು ಅಂತ ನಿಮ್ಕೊಳ್ಕೆಲ್ಲೋ ಅನ್ಸ್ಕೋಬೇಕು ನಾನು ಅಂತ ಒಂದು ಏಮ್ ಹಿಡ್ಕೊಂಡು ಕೆಲಸ ಮಾಡ್ತೇನೆ. ಸೊ ಅದಕ್ಕೇನೆ ನನ್ನ ಟೈಮ್ ಫುಲ್ ಆಗುತ್ತೆ ಸರ್. ನೀವು ಯೋಚನೆ ಮಾಡಿ, 4 ಸ್ಕೂಲ್ ನಡೆಸ್ತೀನಿ, ಒಂದು ಕಾಲೇಜ್ ನಡೆಸ್ತೀನಿ, ನಡೆಸ್ತೀನಿ, ಅದನ್ನೆಲ್ಲ ಬಿಟ್ಬಿಟ್ಟು ನಾನು ರಾಜಕೀಯಕ್ಕೆ ಹೋಗೋಕ್ಕಾಗತ್ತಾ ಇವಾಗ? ನನ್ನ ತಂದೆ ಮಾತು ತುಂಬ ಕೇಳಿದ್ದೀನಿ ಸರ್, ಮುಂದಕ್ಕೆ ಕೇಳ್ತೀನೋ ಗೊತ್ತಿಲ್ಲ ನನಗೆ. ಸೊ ಯೋಚನೆ ಮಾಡೋಣ. ಸೊ ಪಾರ್ಟ್ ಆಫ್ ದಿ DK ಶಿವಕುಮಾರ್ ಅವರು ಕೂಡ ನಿಮ್ಮ ಕಾಲೇಜಲ್ಲಿ ಅವ್ರದ್ದು ಒಂದು ಚೇರ್ಮನ್ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರ? ಅವರ ಒಂದು ಸಪೋರ್ಟ್ ಹಾಗೆ ಅವರ ಒಂದು ಒಪಿನಿಯನ್ಸ್ ಎಲ್ಲ ಏನಿತ್ತು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ವಿಚಾರವಾಗಿರ್ಬೋದು, ಅದ್ರ ಬಗ್ಗೆ ಮಾಡಕ್ಕೆ ಹೋಗಿದ್ದೆ ಮೇಡಮ್. ಅಷ್ಟೇ ಇನ್ವೈಟ್ ಮಾಡಿದೆ, ಹಿಂಗೆ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಅಂತ ಹೇಳಿದೆ. ನನ್ನ ತಂದೆ ಅಂತ ಅಲ್ಲ, ನಮ್ಮ ಚೇರ್ಮನ್ ಅಂತ ಹೇಳ್ತೀನಿ. ನೀವು ಯಾವ ಎಂಪ್ಲಾಯಿ ಬೇಕಾದರೂ ಕೇಳ್ಬೋದು, ಇಲ್ಲಿ ಬರ್ತಾರೆ, ಒಂದು ವಿಷನ್ ಹೇಳ್ತಾರೆ, ಆ ವಿಷನ್ನ ಎಕ್ಸಿಕ್ಯೂಟ್ ಮಾಡೋದು ನಮ್ಮ ಕೆಲಸ. ಅವ್ರು ಯಾವ ಜವಾಬ್ದಾರಿಯನ್ನ ನೀವು ತಗೊಂತಾ ಇದ್ದೀರಾ ಅಂತ ಅಂದಾಗ ಅವರ ಒಂದು ಸಪೋರ್ಟ್ ಹಾಗೆ ಅವರ ಒಂದು ಫಸ್ಟ್ ಒಪಿನಿಯನ್ ಏನಾಗಿತ್ತು? ಖಂಡಿತ ಇದೆ. ಪ್ರೋತ್ಸಾಹ ಕೊಡ್ತಾರೆ, ಮಾಡು, ಚೆನ್ನಾಗಿ ಮಾಡು ಕಾಲೇಜ್ ಫೆಸ್ಟ್ನ, ಮಕ್ಳಿಗೆ ಏನು ಸಿಗುತ್ತೆ ಯೋಚನೆ ಮಾಡು. ಇನ್ಫ್ಯಾಕ್ಟ್ ನಾವು ಇವತ್ತು ನಿಮ್ಗೆ ಏನು ಹೇಳ್ತಾ ಇದ್ದೀವಿ, ಅವರಿಬ್ರು ಏನು ಹೇಳಿದ್ಲು ಲೀಡರ್ಶಿಪ್ ಅಂತ,
ನಮ್ಮ ತಂದೆ ನಮ್ಮ ಸ್ಕೂಲ್ಗೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ವಿಷನ್ ಹಾಕಿರೋದು, ಸೇಯಿಂಗ್ ದಟ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮಕ್ಕಳು ಓದಿ ತುಂಬ ದೊಡ್ಡದಾಗದೇ ಇದ್ರೂ ಪರವಾಗಿಲ್ಲ, ಒಂದು ಲೀಡರ್ ಆಗಿ ಈಚೆ ಹೋಗ್ಬೇಕು, ಇನ್ನೊಂದು 10 ಜನಕ್ಕೆ ಅವ್ರು ಪ್ರೋತ್ಸಾಹ ಕೊಡೋ ಥರ ಆಗಬೇಕು, ಅದನ್ನು ಮಾಡಿ ಅಂತ ನನಗಾಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ಗಾಗಿರ್ಬೋದು, ನಮ್ಮ ಮೇಡಮ್ಗಾಗಿರ್ಬೋದು ಯಾವಾಗಲೂ ಹೇಳ್ತಿರ್ತಾರೆ. ಅದನ್ನು ಫಾಲೋ ಮಾಡಿಕೊಂಡೆ ಇವತ್ತಿಬ್ಬರು ಲೀಡರ್ನ ನಿಮ್ಮ ಮುಂದೆ ಕೂರಿಸಿದ್ವಿ. ಆದರೂ ನೀವು ಮಹೇಶ್ ಅವ್ರ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ. ಹೇಳಿದ್ನಲ್ಲ ಮೇಡಮ್, ಇಂಟ್ರೆಸ್ಟ್ ಇಲ್ಲ ಅಂತ. ಹೇಳಿ. Principal of Global Academy of Technology, also Academic Senate member of VTU. Every year, Visvesvaraya Technological University will grant permission to host the youth festival. This year, it has granted to us. So I thank Vice Chancellor Dr. S. Vidyashankar and team for all the support extended to us. Now, our trustee secretary, Ms. Aishwarya DKS Hegde, is magnanimous. She is giving all the support, and in true spirit, she is a leader, and she is supporting us in all respects. Big thanks to you, madam, for motivating us, and all the faculty members and students are here. And our Chief of Strategy and Systems, Dr. Nagmani Nagaraja, is also backbone for us for this event. She is helping us in all respects. And one question was on what happens once the students win the prize. The best performer will be taken to the VTU team, and they are eligible to participate in inter-university competitions. ಅಂತರ ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಬಹುದು. ರಾಷ್ಟ್ರೀಯ ಮಟ್ಟದಲ್ಲಾಗಿರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ತಂಡವನ್ನು ಪ್ರತಿನಿಧಿಸ್ತಾರೆ. ಸೊ ಇದು ಒಂದು ಅತ್ಯುತ್ತಮ ಅವಕಾಶ ವಿದ್ಯಾರ್ಥಿ ಮಿತ್ರರಿಗೆ. ಸೊ ತಮಗೆಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನ ಒಂದು ಕೋರಿಕೆ ಏನು ಅಂದರೆ, ನಮ್ಮ ರಾಜ್ಯದಿಂದ ಎಲ್ಲ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಬರ್ತಾರೆ, ಅವರ ಪ್ರತಿಭೆಯನ್ನು ಪ್ರದರ್ಶಿಸ್ತಾರೆ. ಅದು ಪತ್ರಿಕೆಗಳಲ್ಲಿ ಮತ್ತು ಡಿಜಿಟಲ್ ಆ್ಯಂಡ್ ಪ್ರಿಂಟ್ ಮೀಡಿಯಾದಲ್ಲಿ ಬಂದಾಗ ತುಂಬ ಸಂತೋಷ ಪಡ್ತಾರೆ. ಸೊ ನೀವು ಅವರಿಗೆ ಸ್ಫೂರ್ತಿ ತುಂಬೋದಾಗಿರ್ಬೋದು, ಅವರಿಗೆ ಸಂತೋಷ ತರುವಂಥ ಕೆಲಸ ಆಗ್ಬೋದು, ಅದನ್ನು ಮಾಡ್ಬೋದು. ತಮ್ಮೆಲ್ಲ ನನ್ನ ಕಳಕಳಿಯ ಕೋರಿಕೆ, ದಯವಿಟ್ಟು 24ರಿಂದ 27ರವರೆಗೂ ಬನ್ನಿ, ನಮ್ಮ ಜೊತೆ ಇರಿ, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ವಿವರಗಳನ್ನು ಪತ್ರಿಕೆಗಳಲ್ಲಿ ಕೊಡಿ ಅಂತ ಕೋರ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಒಂದು ಅಕ್ಷರ ಕನ್ನಡ ಇಲ್ಲ. ಅದಕ್ಕೆ ನಿನ್ನ ಕರ್ಸಿರೋದು ಸರ್, ನಮ್ಮ ತಪ್ಪನ್ನ ತಿದ್ದು ಹೇಳಿ ನಮಗೆ ನಾವು ಅದನ್ನು ತಿಳ್ಕೊಳ್ತೀವಿ ಅಂತ. ಇವತ್ತು ಹೇಳಿದ್ದೀರಾ ಬೋರ್ಡಲ್ಲಿ ದೊಡ್ಡ ಕನ್ನಡದಲ್ಲಿ ನಾನು ಹಾಕಲಿಲ್ಲ ಅಂದರೆ ನಾನು ಹೇಳ್ತೀವಾ, ನಾವು ಒಂದು ಹೇಳ್ತೀನಿ ಕೇಳಿ. ನಮಗೆ ವಿದ್ಯಾರ್ಥಿಗಳ ಮಾಸ್ಟರ್ಗಳು ಮೇಡಮ್, ಅವರು ವಿದ್ಯಾರ್ಥಿಗಳ ಮಾಸ್ಟರ್ಗಳು. ಶೋರ್ ಚೇಂಜ್ ಮಾಡಿಸ್ತೀನಿ ಸರ್. ಇಂಟ್ರಾಕ್ಟ್ನ ಕನ್ನಡದಲ್ಲೂ ಬರಿಬೋದು ಮೇಡಮ್, ಬರ್ದು ಕಳಿಸ್ತೀನಿ. ನಾನು ನಿಮ್ಗೊಂದು ಹೇಳ್ತೇನೆ, ಕೇಳಿಸ್ಕೊಳ್ಳಿ ನನ್ನ ಮಾತನ್ನ. ನಾವು ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಮನುಷ್ಯರೇ, ನಾವು ತಪ್ಪು ಮಾಡೇ ಮಾಡ್ತೀವಿ. ಬಟ್ ಕೆಲ ತಪ್ಪು ಅಂತಲ್ಲ, ನೀವು ಏನು ನಮಗೆ ನೋಟ್ ಔಟ್ ಮಾಡ್ತೀವೋ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಇನ್ನೂ ದೊಡ್ಡ ತಪ್ಪು ನನ್ನ ಪ್ರಕಾರ. ನೀವು ಇವತ್ತು ಹೇಳಿದ್ದೀರಾ, ನನ್ನ ಕನ್ವೀನರ್ ಇಬ್ಬರು ಇಲ್ಲೇ ಕೂತಿದ್ದಾರೆ, ನಾವು ಇದನ್ನು ತಗೊಂಡು ಎವ್ರಿ ಬೋರ್ಡ್ ನಾವೇನು ಹಾಕ್ತೀವಿ ಅದು ಕನ್ನಡದಲ್ಲಿ 24ನೇ ತಾರೀಕಿಂದ 27ನೇ ತಾರೀಕು ಆಗಿರುತ್ತೆ ಅಂತ ಒಂದು ಫೀಡ್ಬ್ಯಾಕ್ ತೊಗೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಕಾಲೇಜಲ್ಲಿ ವಾಪಸ್ 24ನೇ ತಾರೀಕು ಬನ್ನಿ, 4 ದಿವಸ ನಾವು ಎಂಜಾಯ್ ಮಾಡಿ. ನಿಮ್ಗೆ ಯಾರಾದರೂ ಪ್ರತಿಮೆ ಚೆನ್ನಾಗಿದ್ರೆ ನನಗೆ ಬರೀರಿ ಮೇಡಮ್, ಇವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ, ನನಗೂ ಹೆಲ್ಪ್ ಆಗುತ್ತೆ ನಾನು ಅವ್ರನ್ನ ಕರೆದು ಅಪ್ರಿಸಿಯೇಷನ್ ಮಾಡೋಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಸೊ ಇದು 24th VTU ಯೂತ್ ಫೆಸ್ಟಿವಲು. ನಮ್ಮ ಫುಲ್ ದೇಶದಲ್ಲಿ ಇಂಜಿನಿಯರಿಂಗ್ highest number of college ಇರೋದು ನಮ್ಮ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ, ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಅಫಿಲಿಯೇಟೆಡ್ ಟು VTU. VTU is a very big body where engineers are produced and taken for the entire country. ಸೊ ಆ ಒಂದು VTU ಅವಕಾಶ ಕೊಟ್ಟಿದೆ ನಮಗೆ ಕಲ್ಚರಲ್ ಯೂತ್ ಫೆಸ್ಟ್ ಮಾಡೋಕ್ಕೆ. ಅದು ನಮ್ಮ ಕಾಲೇಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಲಿ 24ನೇ ತಾರೀಕು ಮಾರ್ಚಿಂದ 27ನೇ ತಾರೀಕುವರೆಗೂ ನಡೆಯುತ್ತೆ. ಎಲ್ಲ ಇವೆಂಟ್ಸು ಸ್ಟಾರ್ಟಿಂಗ್ ಫ್ರಮ್ ಆಲ್ ದ ರೌಂಡ್ಸ್ ವಿಲ್ ಹ್ಯಾಪನ್ ಹಿಯರ್. 24ನೇ ತಾರೀಕು ಸಾಯಂಕಾಲ ಇನಾಗ್ರೇಷನ್ ಇರುತ್ತೆ, ಆ್ಯಂಡ್ 27ನೇ ತಾರೀಕು ವ್ಯಾಲಿಡಿಟರಿ ಫಂಕ್ಷನ್ ಇರುತ್ತೆ. ಸೊ ಆ ಮಧ್ಯದಲ್ಲಿ 100 ಪೊಯೆಟ್ಸ್ಗಳು, ಡಾನ್ಸರ್ಸ್ಗಳು, ಸಿಂಗರ್ಸ್ಗಳು, ಆ್ಯಂಡ್ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ, ಕರ್ನಾಟಕ ಕ್ಷೇತ್ರದಲ್ಲಿ ಒಂದು ಹೆಮ್ಮೆ ಮಾಡಿದಾರೋ ಅವರು ಜಡ್ಜಸ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ
ಸ್ಫೂರ್ತಿ ತುಂಬಕ್ಕೆ. ನಾವು ಆ ಹೆಸರುಗಳನ್ನ ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕೆಂದರೆ BTU ರೂಲ್ಸ್ ಇದೆ ಸೇಯಿಂಗ್ ದಟ್ ವಿ ಕೆನಾಟ್ ಗಿವ್ ಔಟ್ ಅ ಜಡ್ಜಸ್ ಲಿಸ್ಟ್ ಅಂತ. ಅದು ಬಿಟ್ಟು ಸೆಲೆಬ್ರಿಟಿ ಲಿಸ್ಟಲ್ಲಿ ಧ್ರುವ ಸರ್ಜಾ ಅವರು ಇನಾಗ್ರೇಷನ್ಗೆ ಬರ್ತಾರೆ, ವಿಜಯ ರಾಘವೇಂದ್ರ ಅವರು ಫೈನಲ್ ವ್ಯಾಲಿಡಿಟ್ರಿಗೆ ಬರ್ತಾರೆ. ಅದ್ರ ಮಧ್ಯದಲ್ಲಿ ವಿಜಯ್ ಪ್ರಕಾಶ್ ಅವರು ಕಾನ್ಸರ್ಟ್ ಮಾಡ್ತಿದ್ದಾರೆ. ಇನ್ನು ಮಿಕ್ಕಿದ ಜನ ಜೊತೆನೂ ನಾವು ಮಾತಾಡ್ತಾ ಇದ್ವಿ. ಕನ್ಫರ್ಮೇಷನ್ ಇಲ್ಲದೆ ನಾನು ಮಾತಾಡ್ಬಾರ್ದು, ನಿಮಗೂ ಗೊತ್ತು ಸೆಲೆಬ್ರಿಟಿ ಲೈಫ್ ಅಂದರೆ ಎಷ್ಟು ಕಷ್ಟ ಇರುತ್ತೆ, ಅವ್ರಿಗೆ ಟೈಮ್ ಇರುತ್ತೆ ಅಂತ. ಅವ್ರು ಲಾಸ್ಟ್ ದಿವಸ ಕನ್ಫರ್ಮ್ ಮಾಡಿದ್ರು ನಾವು ಅವ್ರನ್ನ ಕರಿತೀವಿ. ನಾವು ಒಂದಿಲ್ಲ ಅಂದರೂ ಒಂದು 30-40 ಜನಕ್ಕೆ ಇನ್ವೈಟ್ನ ಕಳಿಸಿದ್ವಿ. ನಾಟ್ ಬಿಕಾಸ್ ಅವ್ರು ಸುಮ್ಮನೆ ಬರಬೇಕು ಅಂತ, ಬಟ್ ನಮಗೊಂದು ಆಪರ್ಚುನಿಟಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡೋಕ್ಕೆ, ನಮ್ಮ ಕರ್ನಾಟಕದ ಸಾಹಿತ್ಯನ ಮುಂದಕ್ಕೆ ತೊಗೊಂಡು ಹೋಗಿದಾರಲ್ಲ ಅವ್ರಿಗೂ ನಾವೊಂದು ಸನ್ಮಾನ ಮಾಡಬೇಕು, ನಮ್ಮ ಸ್ಟೇಜ್ ಆ ಸನ್ಮಾನ ಆಗಬೇಕು ಅಂತ ತುಂಬ ಜನಕ್ಕೆ ಕಳಿಸಿದ್ದೀವಿ. ಅವ್ರು ಯಾರ್ಯಾರು ರಿಪ್ಲೈ ಮಾಡ್ತಾರೆ ಎಲ್ಲರಿಗೂ ಯಾರ್ಯಾರು ಟೈಮ್ ಇದೆ 24ರಿಂದ 27ನೇ ತಾರೀಕು ನಮ್ಮ ಕಾಲೇಜಿಗೆ ಬನ್ನಿ. ನಾವು ಯಾರನ್ನಾದರೂ ಮಿಸ್ ಮಾಡ್ಕೊಂಡಿದ್ರು ನಿಮ್ಗೆ ಅನಿಸಿದ್ರೆ ನಾವು ಇರಬೇಕು ಅಂತ ಪ್ಲೀಸ್ ನಮಗೆ ಬರೀರಿ ಸೋಷಿಯಲ್ ಮೀಡಿಯಾಲಿ, ನಾವು ಅದನ್ನು ತೊಗೊಂಡು ನಿಮಗೆ ನಾವು ಕರಿತೀವಿ ಅಂತ ಈ ಮಾಧ್ಯಮದ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀವಿ. 3500 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಹೈಯೆಸ್ಟ್ ಇನ್ ದ BTU ಯೂತ್ ಫೆಸ್ಟಿವಲ್ ಫ್ರಮ್ ದ ಲಾಸ್ಟ್ 10 years. ಆ್ಯಂಡ್ ಅದು ಬಿಟ್ಟು ನಮ್ಮ ಕಾಲೇಜ್ ಮಕ್ಕಳು ಇರ್ತಾರೆ. ಬ್ರ್ಯಾಂಡ್ ಕರ್ನಾಟಕಕ್ಕೆ ಪೂರಕವಾಗಿ ಬ್ರ್ಯಾಂಡ್ ಕರ್ನಾಟಕ ಪೂರಕವಾಗಿ ಏನೇನು ನಮ್ಮದು ಕಲೆಗಳಿದೆ, ಯಕ್ಷಗಾನ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಇನ್ನೊಂದು ಕರ್ನಾಟಕ ಸಾಹಿತ್ಯ ಗೀತೆ ಆಗಿರ್ಬೋದು, ಅಂಥದ್ದು ಎಲ್ಲ ಪ್ರೋಗ್ರಾಮ್ಸು ನಾವು ಇನಾಗ್ರೇಷನು ವ್ಯಾಲಿಡಿಟಿ ಮಾಡಬೇಕು ಅಂತ ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಆಗಿರ್ಬೋದು, ಬೇರೆ ಕಡೆಯಿಂದ ಚೆನ್ನಾಗಿರೋ ಕೋರಿಯೋಗ್ರಾಫರ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಮಾಸ್ಟರ್ಸ್ ಕೂಡ ನಾವು ನಮ್ಮ ಕಾಲೇಜಿಗೆ ಕರೆಸಿದ್ದೀವಿ. ನಮ್ಮ ಮಕ್ಕಳನ್ನ ತಯಾರಿ ಮಾಡಲಿ, ಬರೀ ಅವ್ರಿಗೆ ಎಷ್ಟು ಗೊತ್ತು ಅಲ್ಲ ಇನ್ನೊಬ್ಬರನ್ನ ಕಲ್ತು ಅವ್ರ ಪ್ರತಿಭೆನ ತೋರಿಸ್ಲಿ ಅಂತ. ಸೊ ನಮ್ಗಾದಷ್ಟು ನಾವು ಮಾಡ್ತಾ ಇದ್ದೀವಿ, ನಾವು ಇದನ್ನು ಮುಂದಕ್ಕೆ ಹಾಗೆ ತೊಗೊಂಡು ಹೋಗ್ತೀವಿ. ಉದ್ದೇಶ ಏನಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲೂ ಒಂದು ಕಲೆ ಅನ್ನೋದಿರುತ್ತೆ. ಬರೀ ಟೆಕ್ನಾಲಜಿಗೆ ಮಾತ್ರ ಸೀಮಿತ ಅಲ್ಲ ಇಂಜಿನಿಯರಿಂಗು, ಇವತ್ತಿನ ದಿವಸನೇ ಇಂಟಿಗ್ರೇಷನ್ ಆಗಬೇಕು ಅಂತ. ಸೊ ಅದಕ್ಕಾಗೋಸ್ಕರ ಒಂದು ಆಪರ್ಚುನಿಟಿ ಕೊಡೋಣ ಅಂತ ಕಾರ್ಯಕ್ರಮದ ಉದ್ದೇಶ. ಆ್ಯಂಡ್ ಪ್ರತಿ ವರ್ಷ VTU ಮಾಡ್ತಾರೆ, ಈ ವರ್ಷ ನಾವು ತೊಗೊಂಡು ಅದನ್ನು ಇನ್ನೂ ಜೋರಾಗಿ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಸರ್ ನನ್ನ ಸಂಸ್ಥೆ ಬಗ್ಗೆ ನಾನು ಮಾತಾಡ್ಬೋದು, ನಾನು ಕರ್ನಾಟಕದ ಬಗ್ಗೆ ಮಾತಾಡೋಕ್ಕಾಗುತ್ತೆ ಇಲ್ಲಿ ನಿಂತ್ಕೊಂಡು. ಕರ್ನಾಟಕನ ಹೆಂಗೆ ಹೆಚ್ಕೊಂಡು ಹೋಗ್ಬೋದು ಅಂತ ನಾನು ಮಾತಾಡ್ಬೋದು ನನ್ನ ಮಕ್ಕಳಿಗೆ. ನನ್ನ ಹತ್ರ ಇರೋದು 8,000 ಜನ ಮಕ್ಕಳು ಅಷ್ಟೇ, ನಮ್ಮ ಅಪ್ಪನ ಹತ್ರ 8 ಲಕ್ಷ ಜನ ಇರ್ಬೋದು. ಸೊ ನನ್ನ ಹತ್ರ ಇರೋ ಎಷ್ಟು ಜನದಲ್ಲಿ ನಾನೇನು ಮಾಡ್ಬೋದು ಅಂತ ನಾನು ಮಾಡ್ತಾ ಇದ್ದೀನಿ ಇವತ್ತು. ನಾನು ರಾಜಕೀಯ ಆಗಲಿ ಆರ್ ಒಂದು ಗೌರ್ಮೆಂಟ್ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವಳು ಅಲ್ಲ, ಅದ್ರ ನೆಸೆಸಿಟಿನೂ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಇವತ್ತಿನ ದಿವಸದ ಪ್ರಕಾರ ನಂಗೆ ದೇವರಾಣೆ ಆ ಥರ ಒಂದು ಆಲೋಚನೆನೂ ಇಲ್ಲ ಸರ್. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಖತ್ ಆಕ್ಟಿವ್ ಇರ್ತೀರಾ, ಮತ್ತು ಜನಗಳ ಜೊತೆ ಮತ್ತು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಾತು, ನಿಮ್ಮ ಸ್ಟೈಲು, ನಿಮ್ಮ ವರ್ಚಸ್ಸು ಒಂಥರ ಪಾಲಿಟಿಕ್ಸಿಗೆ ಬರ್ಬೋದೇನೋ. ಯಾಕೆ ಪಾಲಿಟಿಕ್ಸಲ್ಲಿ ಮಾತ್ರ ಹಂಗಿರುತ್ತಾ ಮೇಡಮ್? ಏನೋ ಒಂದು ಕಳೆ ಕಾಣಿಸ್ತಾ ಇದೆ. ಕಳೆ ಎಲ್ಲರಿಗೂ ಕಾಣಿಸುತ್ತೆ, ಬಟ್ ಹಂಗಲ್ಲ. ನಂಗೆ ಸಿಕ್ಕಿರೋ ಅವಕಾಶನ ನಾನು ಹೆಂಗೆ ಉಪಯೋಗಿಸ್ಕೊಂಡು ಅದರಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಂತ ತುಂಬ ಉಪಯೋಗಿಸ. ನಂಗೆ ಸದ್ಯಕ್ಕೆ ಅವಕಾಶ ಇರೋದು ನನ್ನಿರೋ ಇನ್ಸ್ಟಿಟ್ಯೂಟ್, ನಂದಿರೋ ಸ್ಕೂಲ್, ಅದನ್ನ ಮುಂದಕ್ಕೆ ಹೆಂಗೆ ತೊಗೊಂಡೋಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಂತಕ್ಕಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಏನಂತಕ್ಕಿದ್ದೀನಿ ಅಂತಂದರೆ, ಯಂಗ್ಸ್ಟರ್ಸು ವಿದ್ಯಾಸಂಸ್ಥೆಗಳಿಗೆ ಬರೋಕ್ಕೆ ಯೋಚನೆ ಮಾಡ್ತಾರೆ, ರಿಟೈರ್ಮೆಂಟ್ ಜಾಬ್ ಅಂತ. ಬಟ್ ವಿದ್ಯಾಸಂಸ್ಥೆಯಲ್ಲೂ ಒಂದು ಕ್ಯಾರೆಕ್ಟರ್ ಇದೆ, ಯಂಗ್ಸ್ಟರ್ಸ್ಗೆ ಒಂದು ಗ್ರೋ ಆಗೋ ಆಪರ್ಚುನಿಟಿ ಇದೆ. ಸೊ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಯಂಗ್ಸ್ಟರ್ಸು ಎಜುಕೇಷನ್ ಫೀಲ್ಡಿಗೆ ಬರಲಿ, ಎಜುಕೇಷನ್ ಫೀಲ್ಡ್ನ ಅಪ್ಲಿಫ್ಟ್ ಮಾಡಲಿ. ನಾನೊಂದು ರೋಲ್ ಮಾಡಲಾಗಿ ಅಲ್ಲಿ ನಿಂತ್ಕೊಬೇಕು, ಅವ್ರಿಗೆ ನೋಡ್ಬಿಟ್ಟು ಓಕೆ ಇವಳು ಎಷ್ಟು ಚೆನ್ನಾಗಿ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ, ನಾವು ಯಾಕೆ ಮಾಡಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಸೋಷಿಯಲ್ ಮೀಡಿಯಾ